ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ. ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಕಿರುಗಾವಲು ಸಂತೆ ಮಾಳದ ಬಳಿ ಇದೀನಿ ನೋಡಿ. ನಿಮಗೆ ಕಿರುಗಾವಲು ಸಂತೆ ಮಾಳ ಕಾಣ್ತಾ ಇದೆ ನೋಡಿ. ಈಗ ಸ್ಕ್ರೀನ್ ಅಲ್ಲಿ ಬಲಭಾಗದಲ್ಲಿ ನಿಮಗೆ ಕಾಣ್ತಿದೆ, ಇದು ಕಿರುಗಾವಲು ಪೊಲೀಸ್ ಠಾಣೆ. ನಾನಿವತ್ತು ನಿಮ್ಗೆ ಒಂದು ಸ್ಫೋಟಕವಾದಂತ ವಿಚಾರ, ಒಂದು ಕುತೂಹಲಕರವಾದಂತ ವಿಚಾರನ ಹೇಳಲಿಕ್ಕೆ ನಿಮ್ಗೆ ಹೊರಟಿದ್ದೀನಿ. ಮಿಸ್ ಮಾಡ್ದನೆ ಕಡೆ ತನಕ ನೋಡಿ. ದಯಮಾಡಿ ಈ ವಿಡಿಯೋನ ಮಳವಳ್ಳಿ ತಾಲೂಕಿನ ಪ್ರತಿ ಮೊಬೈಲ್ಗೂ ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಈ ಒಂದು ಕತೆ ಆರಂಭ ಆಗೋದು ಬೆಂಗಳೂರಿನ ಯಶವಂತಪುರದ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನಿಂದ. 2017ರಲ್ಲಿ ತಮಿಳುನಾಡು ಮೂಲದಿಂದ ವಲಸೆ ಬಂದಿರುವಂತ ಜಿ ಮೋಹನ್ ಎಂಬುವರು ಈ ಬ್ಯಾಂಕ್ ಅಲ್ಲಿ ಸುಮಾರು 9 ಲಕ್ಷ ಸಾಲ ತೆಗೆದುಕೊಳ್ತಾರೆ. ಒಂದು ಸುಜುಕಿ ಕಂಪನಿಯ ವಿಟಾರಾ ಬ್ರೀಜಾ ಕಾರ್ಗೋಸ್ಕರ. ಈ ಕಾರಿನ ನಂಬರ್ ನೋಡಿ ನಿಮ್ಗೆ ಡಿಸ್ಪ್ಲೇ ಕಾಣ್ತಾ ಇದೆ, ಆ ಕಾರು ಕೂಡ ಕಾಣ್ತಾ ಇದೆ. ಈ ಮೋಹನ್ ಎಂಬುವರು ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲ ತಕೊಂಡು ಗಾಡಿನ ತಕೊಂಡು ಗಾಡಿ ಸಮೇತ ನಾಪತ್ತೆ ಆಗ್ಬಿಡ್ತಾರೆ. ಒಂದು 6 ತಿಂಗಳು ಏನೋ ಒಂದು ಕಂತುಗಳನ್ನ ಕಟ್ಟಿರ್ತಾರೆ, ಆದ್ರೆ ನಾಪತ್ತೆ ಆಗ್ಬಿಡ್ತಾರೆ. ಬ್ಯಾಂಕ್ ಅವರು ಇವ್ರಿಗೋಸ್ಕರ ಹಗಲು ರಾತ್ರಿ ಕಣ್ಗಂಟೆ ಬಿಟ್ಕೊಂಡು ಊರೆಲ್ಲ ಹುಡುಕ್ತಾರೆ, ಆದ್ರೆ ಗಾಡಿನೂ ಸಿಗಲ್ಲ, ಆಸಾಮಿನೂ ಸಿಗಲ್ಲ. ಏನಕ್ಕೆ ಅಂದ್ರೆ ಈತ ಎಲ್ಲಿದ್ದಾನೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಕಾರು ಕೂಡ ಹುಡುಕ್ತಾರೆ, ಕಾರು ಸಿಗಲ್ಲ. ಬ್ಯಾಂಕ್ ಆಫ್ ಬರೋಡಾದವರು ರೋಸಿ ಹೋಗಿ ಈ ಒಂದು ಕಾರ್ಗೋಸ್ಕರ, ತಮ್ಮ ಹಣಕ್ಕೋಸ್ಕರ ಬೆಂಗಳೂರಿನ ಒಂದು ಹೆಚ್ಚುವರಿ ಅಡಿಷನ್ ಸೆಷನ್ಸ್ ನ್ಯಾಯಾಧೀಶರ ನ್ಯಾಯಾಲಯನ ಕದ ತಡ್ತಾರೆ ನೋಡಿ. ಆ ಬ್ಯಾಂಕ್ ಆ ಒಂದು ನ್ಯಾಯಾಲಯದ ಒಂದು ನಂಬರ್ ಕೂಡ ಹಾಕಿದ್ದೀನಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಯಾವುದೇ ಒಂದು ನ್ಯಾಯಾಲಯಕ್ಕೆ ಒಂದು ನಂಬರ್ ಇರುತ್ತದೆ. ಅಷ್ಟೇ ಅಲ್ಲ, ಈ ದೇಶದ ಎಲ್ಲಾ ನ್ಯಾಯಾಲಯಗಳಿಗೂ ಒಂದು ನಂಬರ್ ಅಂತ ಇರುತ್ತೆ. 2020ರಲ್ಲಿ ನ್ಯಾಯಾಲಯದ ಕದ ತಟ್ಟುವಂತ ಬ್ಯಾಂಕ್ ಆಫ್ ಬರೋಡಾ ಅಧಿಕಾರಿಗಳು ಸುಮಾರು 4 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ 22/1/2024ರಂದು ಆ ಗಾಡಿನ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ನ್ಯಾಯಾಧೀಶರು ಆದೇಶ ಹೊರಡಿಸ್ತಾರೆ. ಆ ಆದೇಶದ ಪ್ರಕಾರ 1 ವರ್ಷದಿಂದ ಈ ಬ್ಯಾಂಕ್ ಅಧಿಕಾರಿಗಳು ಹುಡುಕಿ ಸಾಕಾಗಿರ್ತಾರೆ. ಆದ್ರೆ ನಿನ್ನೆ ನೋಡಿ, ಏನೋ ಬ್ಯಾಂಕ್ ಅಧಿಕಾರಿಗಳ ಅದೃಷ್ಟ ಏನೋ ಗೊತ್ತಿಲ್ಲ, ದಿನಾಂಕ 22/1/2025ರಂದು ಅಂದ್ರೆ ನ್ಯಾಯಾಧೀಶರು ತೀರ್ಪು ಕೊಟ್ಟ ಸರಿಯಾಗಿ 1 ವರ್ಷಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಈ ಗಾಡಿನ ಅವರು ಗುರುತಿಸ್ತಾರೆ. ನಮ್ದೇ ಗಾಡಿ ಅಂತ ಫಾಲೋ ಮಾಡ್ಕೊಂಡ್ ಬಂದಾಗ ಆ ಗಾಡಿ ಬರೋದು ಎಲ್ಲಿಗೆ ಅಂತಂದ್ರೆ ಮಳವಳ್ಳಿ ತಾಲೂಕಿನ ಕಿರುಗಾವಲು ಪೊಲೀಸ್ ಠಾಣೆಯ ಆವರಣದೊಳಗಡೆ ಆ ಕಾರ್ ಬಂದು ಪಾರ್ಕ್ ಮಾಡಲಾಗತ್ತೆ. ಬ್ಯಾಂಕ್ ಅಧಿಕಾರಿಗಳು ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಬ್ಯಾಂಕ್ ಅಧಿಕಾರಿಗಳು ಏನಿದು ಕಿರುಗಾವಲು ಪೊಲೀಸ್ ಠಾಣೆ ಒಳಗಡೆ ನಮ್ ಕಾರ್ ಇದೆಯಲ್ಲ, ಯಾಕೆ ಇಲ್ಲಿ ಯಾರು ಬಳಸ್ತಾ ಇದ್ರೆ ಅನ್ನೋ ಒಂದು ಕುತೂಹಲದಿಂದ ಕಿರುಗಾವಲು ಪೊಲೀಸ್ ಠಾಣೆ ಒಳಗಡೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡದ್ಮೇಲೆ ಅಲ್ಲಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಸಮರ್ಪಕವಾದಂತ ಉತ್ತರ ಸಿಗಲ್ಲ. ನಂತರ ಏನ್ ಮಾಡ್ತಾರೆ, ಈ ಕಿರುಗಾವಲು ಪೊಲೀಸ್ ಠಾಣೆಯ ಇನ್ಚಾರ್ಜ್ ಇರೋದು ವೃತ್ತ ನಿರೀಕ್ಷಕರಾದಂತ ಶ್ರೀಧರ್ ಅವರು, ಅವ್ರ ಬಳಿ ಹೋಗ್ತಾರೆ. ಆ ಒಂದು ಕಚೇರಿ ಬಂದು ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಒಳಗಡೆ ಇದೆ, ಆ ವೃತ್ತ ನಿರೀಕ್ಷಕರ ಕಚೇರಿ. ಅಲ್ಲಿಗೆ ಹೋದಾಗ ಅದೇನೋ ಅವ್ರು ಕರೆಸ್ತೀವಿ ನೋಡಿ ಮಾತಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕಿರುಗಾವಲು ಪೊಲೀಸ್ ಠಾಣೆಯ ವಾಹನ ಚಾಲಕರಾದಂತ ಪ್ರೀತಿ ಕುಮಾರ್ ಎಂಬವರು ಬಂದು, ನಾನು 3 ಲಕ್ಷಕ್ಕೆ ಸಾಲ 3 ಲಕ್ಷಕ್ಕೆ ಅಡ ಇಟ್ಕೊಂಡಿದ್ದೀನಿ, ಅದಕ್ಕೆ ಬಡ್ಡಿ ಕೊಡ್ತಾ ಇದ್ದಾರೆ, ವಾಹನನ ಕೊಡಕ್ಕಾಗಲ್ಲ ಅಂತ ಹೇಳಿ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳಿ ಹೊರಟೋಗ್ತಾರೆ. ಆದ್ರೆ ಪ್ರೀತಿ ಕುಮಾರ್ ಅವರು ಅರಕೆ ಕುರಿಯಾಗಿದ್ದಾರೆ ಅಂತ ನಂತರ ನನಗೆ ತಿಳಿದು ಬಂತು. ಯಾಕೆ ಅಂತಂದ್ರೆ ಈ ಒಂದು ಕೆಂಪು ಬಣ್ಣದ ಸುಜುಕಿ ವಿಟಾರಾ ಬ್ರಿಜಾ ಕಾರನ್ನ ಬಹಳ ದಿನಗಳಿಂದ ಅದನ್ನ ಬಳಕೆ ಮಾಡ್ತಿರೋರು ನಮ್ಮ ಕಿರುಗಾವಲು ಪೊಲೀಸ್ ಠಾಣೆಯ ಜನಪ್ರಿಯ PSI ಆದಂತ ರವಿಕುಮಾರ್ ಅವರು ಅಂತ ನನಗೆ ತಿಳಿದು ಬಂತು. ಈ ವಾಹನನ ರಾಜು ಎಂಬುವ ಕಲ್ಕುಣಿ ವ್ಯಕ್ತಿ ಇದನ್ನ ಚಾಲಕನಾಗಿ ಓಡಾಡಿಸ್ತಿರ್ತಾನೆ. ಕಲ್ಕುಣಿಲಿ ಎಷ್ಟೋ ಬಾರಿ ಆ ವಾಹನನ ಕಲ್ಕುಣಿ ಗ್ರಾಮಸ್ಥರು ನೋಡಿದ್ದಾರೆ. ಮತ್ತೆ ರಾಜು ಅವರ ಮನೆ ಮುಂದೆ ಕೂಡ ಈ ಒಂದು ಕಾರ್ ಪಾರ್ಕ್ ಮಾಡ್ತಾ ಇದ್ರು. ಈ ಕಾರಲ್ಲಿ ಹೆಚ್ಚು ಓಡಾಡ್ತಿರೋದೇ ರವಿಕುಮಾರ್ ಅಂತ ಗೊತ್ತಾಯ್ತು. ಬೆಂಗಳೂರಿನಿಂದ ಬಂದಂತ ಯಶವಂತಪುರದ ಬ್ಯಾಂಕ್ ಅಧಿಕಾರಿಗಳು ಕೋರ್ಟ್ ಆದೇಶ ತೋರಿಸ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಆ ಕಾರನ್ನ ಅವರು ಇಮಿಡಿಯೇಟ್ಲಿ ಅವರಿಗೆ ಸರೆಂಡರ್ ಮಾಡಬೇಕಾಗಿರ್ತದೆ. ಆದ್ರೆ ಮಳವಳ್ಳಿಯ ಕಿರುಗಾವಲು ಪೊಲೀಸ್ ಠಾಣೆಯ ಪೊಲೀಸರಾಗ್ಲಿ ಅಥವಾ ಇದರ ಕಾರನ್ನ ಬಳಸ್ತಿರುವಂತ ರವಿಕುಮಾರ್ ಅವರಾಗ್ಲಿ ಅಧಿಕಾರಿಗಳಿಗೆ ಬ್ಯಾಂಕ್ ಅಧಿಕಾರಿಗಳಿಗೆ ಕಾರನ್ನ ಹ್ಯಾಂಡ್ ಓವರ್ ಮಾಡಿಲ್ಲ. ಇದು ಸ್ಪಷ್ಟ ನ್ಯಾಯಾಲಯದ ಆದೇಶದ ಉಲ್ಲಂಘನೆ. ಸ್ನೇಹಿತರೆ, ನಾನಿವಾಗ ಈ ಒಂದು ಕೆಂಪು ಕಾರಿನ ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ಕಲ್ಕುಣಿ ಗ್ರಾಮಕ್ಕೂ ಬಂದಿದ್ದೀನಿ ನೋಡಿ. ನಾನೀಗ ಕಲ್ಕುಣಿ ಗ್ರಾಮದಲ್ಲಿದ್ದೀನಿ. ಕಲ್ಕುಣಿ ಗ್ರಾಮದ ಇದೇ ಒಂದು ರಸ್ತೆ ನೋಡಿ, ಇಲ್ಲಿ ಒಂದು ಕೆಂಪು ಕಾರ್ ಕಾಣ್ತಿದೆಯಲ್ಲ, ಅದೇ ಜಾಗದಲ್ಲಿ ನಮ್ಮ
ತಿರುಗಾವಲು ಪೊಲೀಸ್ ಠಾಣೆಯ PSI ರವಿಕುಮಾರ್ ಸಾಹೇಬ್ರ ಕೆಂಪು ಕಾರು ಕೂಡ, ಅಂದ್ರೆ ಅವ್ರದಲ್ಲದ ಕೆಂಪು ಕಾರು ಇಲ್ಲಿ ರಾಜು ಎಂಬ ಡ್ರೈವರ್ ಮನೆ ಬಳಿ ನಿಂತ್ಕೊಳ್ತಾ ಇತ್ತು ಅಂತ ಕಲ್ಕುಣಿಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲಾ ಹಗರಣದ ಹಿಂದೆ, ಈ ಕಾರಿನ ಒಂದು ಹಿಂದೆ ಇರೋದೆ PSI ರವಿಕುಮಾರ್ ಅವರು. ಇದ್ರ ಬಗ್ಗೆ ನಮ್ಮ ಮಂಡ್ಯ SP ಅವರು ತನಿಖೆ ಮಾಡ್ತಾರಾ ಅಥವಾ ನಮ್ಮ ಇಲಾಖೆಯವ್ರ ವಿಚಾರ ನಾವ್ಯಾಕೆ ತನಿಖೆ ಮಾಡಬೇಕು ಅಂತ ಸುಮ್ಮನೆ ಆಗ್ತಾರಾ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಧನ್ಯವಾದ ಸ್ನೇಹಿತರೆ.